ಎಷ್ಟೋ ಸಂಸಾರಗಳನ್ನು ಒಡೆದಾಕಿ ಆಮ್ರಪಾಲಿ ನರ್ತಕಿ ಆಕಿ. ಹುಡುಗರು ಆಕೆಯನ್ನ ನೋಡಿ ಹುಚ್ಚ ಹಿಡಿದು ಹೋಗ್ತಿದ್ರು, ಅಷ್ಟು ಸಂಪತ್ತು ಬಂದಿತ್ತು ಆಕೆ ಹತ್ರ. ಒಂದು ದಿವಸ ಬುದ್ಧನ ಹತ್ರ ಬರ್ತಾಳೆ. ಬುದ್ಧನ ಹತ್ರ ಬಂದು ನಮಸ್ಕಾರ ಮಾಡುತ್ತ, ನಾನು ಜೀವನದಲ್ಲಿ ಬಹಳ ಪಾಪದ ಕೆಲಸ ಮಾಡೀನಿ, ಕೆಟ್ಟ ಕೃತ್ಯಗಳನ್ನು ಮಾಡೀನಿ ಭಗವಂತ. ನಾನು ಎಷ್ಟು ಪಾಪ ಮಾಡೀನಿ ಅಂದ್ರೆ ಅದು ಏನು ಮಾಡೋದು ತೊಳಿಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಪಾಪ ಕೃತ್ಯಗಳನ್ನು ಮಾಡೀನಿ. ನಾನು ಪುಣ್ಯವಂತಳಾಗಬೇಕಂತ ನಿನ್ನ ಹತ್ರ ಬಂದೀನಿ, ನನಗೆ ದಾರಿ ತೋರಿಸು. ಬುದ್ಧ ಅಂತನ ನೀ ಏನೂ ಮಾಡೋದು ಬೇಡ, ಪ್ರವಚನ ನಡೆದಿರ್ತಿಲ್ಲ, ಸುಮ್ಮ ಕೂಡಿಲ್ಲ. ಅವಾಗ ಆಮ್ರಪಾಲಿ ಅಂತಳ ನರ್ತಕಿ, ಅಲ್ಲ ಗುರುಗಳೇ, ಪಾಪಿ ನಾನು, ಏನಾದ್ರೂ ದಾರಿ ತೋರಿಸ್ರಿ, ಪೂಜಾ ಪುನಸ್ಕಾರ ಹೇಳ್ರಿ ಅಂತ ನಾ ಬಂದೀನಿ. ನೀವಂತೀರಲ್ಲ ಸುಮ್ಮನ ಕುಂದ್ರಂತೀರಲ್ಲ, ಸುಮ್ಮನ ಕುಂತ್ರ ನಾ ಮಾಡಿದ ಪಾಪ ಬೆಟ್ಟದಷ್ಟಿದೆ. ಸುಮ್ಮನ ಕುಂತ್ರ ಹೆಂಗ ತಿಳಿಯಾದೀತದು ಪಾಪ. ಅವಾಗ ಬುದ್ಧ ಅಂತಾನೆ, ಏನೂ ಮಾಡೋದು ಬೇಡ, ಸುಮ್ಮ ಎಲ್ಲಿ ಗುರುಗಳೆರಡು ಮಾತು ಹೇಳಕ್ ಸುಮ್ಮ ಕೂಡಲಿ. ಆಮ್ರಪಾಲಿ ಅಂತೇಳಿ ಹೆಂಗ ಪಾಪ ಹೋಗ್ತೈತಿ, ಸುಮ್ಮನ ಕುಂತ್ರ ಹೋಗ್ತೈತೆ. ಬುದ್ಧ ಅಂತಾನೆ, ಒಂದು ಕೆರಿ ಐತೆ ನೋಡಿ, ಕೆರಿ ನೀರ ಎಮ್ಮೆ ಅದು ಅಡ್ಡಾಡಿ ಗೊಡಗಾಗ್ಯಾವ ಅದ್ರಾಗ. ಆ ಕೆರಿ ನೀರು ತಿಳಿ ಆಗಬೇಕಾದ್ರೆ ಏನು ಮಾಡಬೇಕು? ತಿಳಿ ಆಗಬೇಕಾದ್ರೆ ಏನು ಮಾಡ್ಬೇಕು? ಏನೂ ಮಾಡೋದು ಬೇಡ, ನೀ ಏನಾರ ಮಾಡಿದ್ರೆ ಮತ್ತಿಷ್ಟು ಗೊಡಗಾಗ್ತೈತಿ. ಅದಕ್ಕೆ ಬುದ್ಧ ಅಂತಾನ, ಕೆರಿ ನೀರು ತಿಳಿ ಆಗಬೇಕಾಗಿದ್ರೆ ನೀ ಏನೂ ಮಾಡಬೇಕಾಗಿಲ್ಲ, ಸುಮ್ಮ ಕೂಡು, ತಾನ ತಿಳಿ ಆಗ್ತೈತಿ. ಅದು ಅಷ್ಟೇ, ಸುಮ್ಮ ಕುಂದ್ರ ಅಷ್ಟೇ. ಸುಮ್ಮನ ಕುಂತ್ರ ಗೊಡಗ ನೀರು ತಿಳಿ ಆಗ್ತೈತಿ. ಗುರುವಿನ ಸಾನ್ನಿಧ್ಯದಲ್ಲಿ ಬಂದು ಸುಮ್ಮನ ಕುಂತ್ರ ಮನಸ್ಸು ತಿಳಿ ಆಗ್ತೈತಿ. ಇದು ಜ್ಞಾನ.